ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೊಲೆ ಆರೋಪಿ ದರ್ಶನ್ಗೆ ಹಾಸಿಗೆ ದಿಂಬು ಸಿಗುತ್ತಾ? ನ್ಯಾಯಾಂಗ ನಿಂದನೆ ಅರ್ಜಿಯ ಆದೇಶವನ್ನ ಇಂದು ಪ್ರಕಟ. ಇನ್ನು ವಾದ ಪ್ರತಿವಾದವನ್ನ 64ನೇ ಸಿಸಿಎಚ್ ಕೋರ್ಟ್ ಆಲಿಸಲಿದೆ. ಇನ್ನು ನ್ಯಾಯಾಂಗ ನಿಂದನೆ ಅರ್ಜಿ ಆದೇಶ ಇಂದು ಪ್ರಕಟವಾಗುತ್ತಾ? ಹಾಗಾದ್ರೆ ವಾದ ಪ್ರತಿವಾದವನ್ನ ಆಲಿಸಲಿರುವ 64ನೇ ಸಿಸಿಎಚ್ ಕೋರ್ಟ್ ಆದೇಶವಿದ್ರೂ ಕೂಡ ಹಾಸಿಗೆ ಬೆಡ್ಶೀಟ್ ಅನ್ನ ಕೊಟ್ಟಿಲ್ಲ. ಜೈಲಾಧಿಕಾರಿಗಳ ವಿರುದ್ಧ ಈಗಾಗಲೇ ನ್ಯಾಯಾಂಗ ನಿಂದನೆ ಅರ್ಜಿ ಕೂಡ ಸಲ್ಲಿಕೆಯಾಗಿದೆ. ಕ್ವಾರಂಟೈನ್ ಸೆಲ್ನಲ್ಲಿ ಇಟ್ಟಿರೋದಕ್ಕೂ ಕೂಡ ಆಕ್ಷೇಪ ವ್ಯಕ್ತವಾಗ್ತಾ ಇರುವಂತದ್ದು. ಕೆಲವೇ ಹೊತ್ತಲ್ಲಿ 64ನೇ ಸಿಸಿಎಚ್ ಕೋರ್ಟ್ ಆದೇಶ. ಕೊಲೆ ಆರೋಪಿ ದರ್ಶನ್ಗೆ ಹಾಸಿಗೆ ದಿಂಬು ಹಾಗಾದ್ರೆ ಸಿಗುತ್ತಾ? ಇನ್ನು ನಟ ದರ್ಶನ್ಗೆ ದಿಂಬು ಹಾಸಿಗೆ ನೀಡಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ನ್ಯಾಯಾಂಗ ನಿಂದನೆ ಅರ್ಜಿಯ ಬಗ್ಗೆ ನಿರ್ಧಾರವಾಗುತ್ತೆ. ದರ್ಶನ್ ಪರವಾಗಿ ಈಗಾಗಲೇ ಒಂದ್ ಕಡೆ ಸುನೀಲ್ ಕುಮಾರ್ ವಾದವನ್ನ ಮಾಡಿರುವಂಥದ್ದು. ಕೊಲೆ ಆರೋಪಿ ದರ್ಶನ್ಗೆ ಹಾಗಾದ್ರೆ ಹಾಸಿಗೆ ದಿಂಬು ಸಿಗುತ್ತಾ ಅನ್ನೋದೇ ಇಲ್ಲಿ ಒಂದು ರೀತಿಯಾಗಿ ಪ್ರಶ್ನೆಯಾಗಿ ಎದ್ದಿರುವಂಥದ್ದು. ಕೋರ್ಟ್ ಆದೇಶವಿದ್ರೂ ಕೂಡ ಹಾಸಿಗೆ ಬೆಡ್ಶೀಟ್ ಅನ್ನ ದರ್ಶನ್ಗೆ ಇಲ್ಲಿ ಕೊಡ್ತಿಲ್ಲ. ಜೈಲಾಧಿಕಾರಿಗಳ ವಿರುದ್ಧ ನ್ಯಾಯಾಂಗ ನಿಂದನೆ ಅರ್ಜಿ ಕೂಡ ಸಲ್ಲಿಕೆಯಾಗಿದೆ. ಕ್ವಾರಂಟೈನ್ ಸೆಲ್ನಲ್ಲಿ ಇಟ್ಟಿರೋದಕ್ಕೂ ಕೂಡ ಆಕ್ಷೇಪ ಇಲ್ಲಿ ವ್ಯಕ್ತವಾಗ್ತಾ ಇರುವಂಥದ್ದು. ಇನ್ನು ಕೋರ್ಟ್ ಆದೇಶದಂತೆ ಕನಿಷ್ಠ ಸೌಕರ್ಯವನ್ನ ನೀಡಿದ್ದೇವೆ. ಇನ್ನು ಈಗಾಗಲೇ ನ್ಯಾಯಾಲಯಕ್ಕೆ ಜೈಲಾಧಿಕಾರಿಗಳು ಮಾಹಿತಿಯನ್ನ ಕೊಟ್ಟಿದ್ದಾರೆ. ಇನ್ನು ಕೋರ್ಟ್ಗೆ ಅಧಿಕಾರಿಗಳಿಂದ ಡಿಜಿಟಲ್ ಎವಿಡೆನ್ಸ್ ಸಲ್ಲಿಕೆಯಾಗಿರುವಂಥದ್ದು. ದರ್ಶನ್ಗೆ ದಿಂಬು ಹಾಸಿಗೆ ಬೆಡ್ಶೀಟ್ ಅನ್ನ ಈಗಾಗಲೇ ನಾವು ನೀಡಿದ್ದೇವೆ. ಹಾಗಾದ್ರೆ ಜೈಲು ಆವರಣದಲ್ಲಿ ವಾಕಿಂಗ್ಗೂ ಅವಕಾಶವನ್ನ ನೀಡಿದ್ದೇವೆ. ಇನ್ನು ಕೆಲವೇ ಹೊತ್ತಲ್ಲಿ 64ನೇ ಸಿಸಿಎಚ್ ಕೋರ್ಟ್ ಆದೇಶವನ್ನ ಪ್ರಕಟಿಸಲಿದೆ. ಕೋರ್ಟ್ ಆದೇಶದಿಂದ ಕನಿಷ್ಠ ಸೌಕರ್ಯವನ್ನ ನೀಡಿದ್ದೇವೆ ಅಂತ ಹೇಳಿದ್ದಾರೆ. ಇನ್ನು ಕೋರ್ಟ್ ಆದೇಶದಂತೆ ಕನಿಷ್ಠ ಸೌಕರ್ಯವನ್ನ ನಾವು ನೀಡಿದ್ದೇವೆ. ಇನ್ನು ಈಗಾಗಲೇ ನ್ಯಾಯಾಲಯಕ್ಕೆ ಜೈಲಾಧಿಕಾರಿಗಳು ಮಾಹಿತಿಯನ್ನ ನೀಡಿರುವಂತದ್ದು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಅರುಣ್. ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಅರುಣ್, ಇಲ್ಲಿ ನೋಡ್ತಾ ಇರಬಹುದು ದರ್ಶನ್ಗೆ ಇವತ್ತು ರಿಪೋರ್ಟ್ ಕೂಡ ಬರುತ್ತೆ. ದರ್ಶನ್ಗೆ ದಿಂಬು ಹಾಸಿಗೆಯನ್ನ ಬೆಡ್ಶೀಟ್ ನೀಡಿದ್ದೇವೆ ಅಂತ ಹೇಳಿ ಅಲ್ಲಿ ಜೈಲು ಆವರಣದಲ್ಲಿರುವ ಸಿಬ್ಬಂದಿಗಳು ಕೂಡ ಹೇಳ್ತಾ ಇರುವಂತದ್ದು. ಹಾಗಾದ್ರೆ ಇನ್ನೇನು ಕೆಲವೇ ಹೊತ್ತಲ್ಲಿ 64ನೇ ಸಿಸಿಎಚ್ ಕೋರ್ಟ್ ಆದೇಶವನ್ನ ಪ್ರಕಟಿಸಲಿದೆ. ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ? ಅಂಕಿತ ಏನಂದ್ರೆ ಈಗಾಗಲೇ ದರ್ಶನ್ ಅವರಿಗೆ ಒಂದು ಹಾಸಿಗೆ ದಿಂಬು ಕೊಟ್ಟಿಲ್ಲ ಅಂತ ಹೇಳ್ಬಿಟ್ಟು ಅವರ ಪರ ವಕೀಲರು ಒಂದು ಕೋರ್ಟ್ಗೆ ಒಂದು ಅರ್ಜಿಯನ್ನು ಹಾಕಿದ್ರು. ಆ ಒಂದು ಅರ್ಜಿಯ ಆದೇಶದ ಮೇಲೆ ಕೋರ್ಟ್ ಒಂದು ಆರ್ಡರ್ ಅನ್ನ ಮಾಡಿತ್ತು. ಆ ಆರ್ಡರ್ ಬಂದಂತಂದ್ರೂ ಸಹ ಏನು ಹಿಂದಿನ ಅಧಿಕಾರಿಗಳು ಯಾವುದೇ ಒಂದು ಪಾಲನೆ ಮಾಡ್ತಾರೆ ಅಂದ್ಬಿಟ್ಟು ನ್ಯಾಯಾಂಗ ಅರ್ಜಿಯನ್ನು ಹಾಕಿದ್ರು. ಆ ಒಂದು ಅರ್ಜಿಗೆ ಸಂಬಂಧಪಟ್ಟಂತೆ ಇವತ್ತು ಆದೇಶ ಹೊರಬಿಡುವ ಸಾಧ್ಯತೆ ಇರುತ್ತೆ. ಯಾಕಂದ್ರೆ ಈ ಏನು ದರ್ಶನ್ ಪರ ವಕೀಲರು ಕೋರ್ಟ್ಗೆ ಮೊನ್ನೆ ಸಹ ಒಂದು ಯಾವ್ದು ಅಂತಂದ್ರೆ ಕೋರ್ಟ್ ಆರ್ಡರ್ ಮಾಡೋದಕ್ಕೆ ಏನು ಕನಿಷ್ಠ ಸೌಲಭ್ಯ ಕೊಡ್ಬೇಕು ಅಂತ ಏನು ಆರ್ಡರ್ ಮಾಡಿತ್ತು. ಅಂದ್ರೆ ಕನಿಷ್ಠ ಸೌಲಭ್ಯಗಳು ಏನು ಮ್ಯಾನ್ಯುವಲ್ ಪ್ರಕಾರ ಇದೆ ಅಥವಾ ಅದನ್ನ ಮಾತ್ರ ಕೊಟ್ಟಿದ್ದಾರೆ. ಆದ್ರೆ ಕೋರ್ಟ್ ಆದೇಶ ಪ್ರಕಾರ ಏನ್ ಕೊಡ್ಬೇಕು ಅದನ್ನ ಕೊಟ್ಟಿಲ್ಲ ಅಂತ ಹೇಳ್ಬಿಟ್ಟು ಅವರು ನ್ಯಾಯಾಂಗ ನಿಂದನೆ ಅರ್ಜಿಯನ್ನು ಹಾಕಿದ್ರು. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಇವತ್ತು ನ್ಯಾಯಾಂಗ ನಿಂದನೆ ಅರ್ಜಿ ವಿಚಾರಣೆ ಸಹ ಒಂದು ಆದೇಶ ಇವತ್ತು ಬರುತ್ತೆ. ಮತ್ತೆ ಅದ್ರ ಜೊತೆಗೆ ಇನ್ನೊಂದ್ರೆ ದೀಪಕ್ ಮತ್ತೆ ಏನು ಪ್ರವೇಶ ಏನಿದ್ದಾರೆ ಅವರು ಒಂದು ಡಿಸ್ಚಾರ್ಜ್ ಅಪ್ಲಿಕೇಶನ್ ಅನ್ನ ಹಾಕೊಂಡಿದ್ರು. ಅಂದ್ರೆ ಈ ಒಂದು ಪ್ರಕರಣದಿಂದ ನಮ್ಮನ್ನ ಆರೋಪದಿಂದ ಕೈ ಬಿಡಬೇಕು. ಯಾಕಂದ್ರೆ ನಾವು ಮೇಲೆ ಆಧಾರಿತ ಕೊಲೆ ಪ್ರಕರಣ ಇಲ್ಲ, ಕೇವಲ ಇರುವಂತದ್ದು ಸಾಕ್ಷಿನಾಶ ಆರೋಪ ಮಾತ್ರ. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಟ್ರಯಲ್ ನ ಫಿಕ್ಸ್ ಮಾಡ್ಬೇಕು. ಕೊಲೆ ಪ್ರಕರಣದಲ್ಲಿ ನಮ್ಮನ್ನ ಫಿಕ್ಸ್ ಮಾಡ್ಬೋದು ಅಂತ ಹೇಳ್ಬಿಟ್ಟು ಎರಡು ಕಡೆ ವಕೀಲರು ಸಹ ವಾದವನ್ನ ಮಾಡಿದ್ರು. ಅದಕ್ಕೆ ಸಂಬಂಧಪಟ್ಟಂತೆ ಸಹ ಇವತ್ತು ವಾದದ ಒಂದು ತೀರ್ಪು ಸಹ ಇವತ್ತು ಮಧ್ಯಾಹ್ನ ಅಂದ್ರೆ ಇವತ್ತು ಬೆಳಗ್ಗೆ ಏನು 12 ಗಂಟೆ ಹೊತ್ತಿಗೆ ಒಂದು ಬರುವಂತ ಸಾಧ್ಯತೆ ಇರುವಂತದ್ದು. ಆ ಸಂದರ್ಭದಲ್ಲಿ ಕೋರ್ಟ್ ಯಾವ ರೀತಿಯ ಒಂದು ಡಿಸಿಷನ್ ಕೊಡುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕಾಗುತ್ತೆ. ಅಂಕಿತಾ, ಥ್ಯಾಂಕ್ ಯು ಅರುಣ್ ನಿಮ್ಮೆಲ್ಲ ಮಾಹಿತಿಗೆ.